ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ಹಾಗಾದರೆ ಈ ವಿಭಜನೆ ಯಾವಾಗ ಆಯಿತು? ನರೇಂದ್ರ ಠಾಕೂರರಿಗೆ ಪ್ರಣಾಮ ಮಾಡಿ ಹತ್ತಿರ ಕುಳಿತುಕೊಂಡ. ಅಷ್ಟರಲ್ಲಿ ಮನೆಯ ಹೆಣ್ಮಕ್ಕಳು ಒಳಗಡೆಯಿಂದ ಬಿಸಿ ಬಿಸಿ ಹಲ್ವಾ ಕಳಿಸಿದ್ರು. ವಿಶೇಷವಾಗಿ ಇದನ್ನು ಠಾಕೂರ್ಗಾಗಿ ಮಾಡಲಾಗಿತ್ತು. ಠಾಕೂರರ ಗಂಟ್ಲಲ್ಲಿ ಗಂಟಿನ ಹಾಗೆ ಆಗಿತ್ತು ಮತ್ತು ಅವರಿಗೆ ಬೇರೆ ಬೇರೆ ಆಹಾರ ಸೇವಿಸಲು ಕಠಿಣ ಆಗ್ತಾ ಇತ್ತು. ಯಾವ ಪದಾರ್ಥ ತಿಂದರೂ ಅವರಿಗೆ ಕಷ್ಟ ಆಗ್ತಿತ್ತು. ಆದ್ದರಿಂದ ಅವರು ಕೇವಲ ಮೆತ್ತನೆಯ ಪದಾರ್ಥವನ್ನು ಮಾತ್ರ ತಿಂತಾಯಿದ್ರು. ಅದಕ್ಕೆ ಬಲರಾಮ್ರವರು ಹಲ್ವಾ ತಯಾರಿ ಮಾಡಿಸಿದ್ರು. ನರೇಂದ್ರನ ಧ್ಯಾನ ಈಗ ಠಾಕೂರರ ಗಂಟಲಿನ ಕಡೆ ಹೋಯಿತು. ಗ್ರೀಷ್ಮ ಋತುವಿನ ಆರಂಭದಲ್ಲೇ, ಬಹುಶಃ ಹೋಳಿ ಹಬ್ಬದ ನಂತರದಿಂದ ಠಾಕೂರರಿಗೆ ಋತುವಿನ ತಾಪ ಕಷ್ಟ ಕೊಡುತ್ತಿತ್ತು. ದಿನಗಳೆದ ಹಾಗೆ ಬಿಸಿಲು ಇನ್ನೂ ಹೆಚ್ಚಾಗತೊಡಗಿತು. ಠಾಕೂರರ ಭಕ್ತರಲ್ಲಿ ಯಾರೋ ಒಬ್ಬರು, ಗೊತ್ತಿಲ್ಲ ಯಾರು ಅಂತ, ಠಾಕೂರರನ್ನು ಈ ತಾಪದಿಂದ ರಕ್ಷಿಸಲು ಕವಚದ ಹಾಗೆ ಬರ್ಫನ್ನು ಹುಡುಕಿದ್ರು. ಠಾಕೂರರು ಕೂಡ ಚಿಕ್ಕ ಮಕ್ಕಳ ಹಾಗೆ ಬರ್ಫದ ಶರ್ಬತ್ತು, ಬರ್ಫದ ನೀರನ್ನೇ ಕುಡಿತಾ ಇದ್ರು. ಕೆಲವೊಮ್ಮೆ ಬರ್ಫನ್ನು ಜಗಿತಾ ತಿಂತಾ ಇದ್ರು. ಅವರು ಈ ಥರ ತಾಪದಿಂದ ಮುಕ್ತಿ ಹೊಂದೋದನ್ನು ನೋಡಿ ಉಳಿದ ಭಕ್ತರು, ಪ್ರಶಂಸಕರು ದಕ್ಷಿಣೇಶ್ವರಕ್ಕೆ ಬರ್ಫ್ ತರಲು ಪ್ರಾರಂಭಿಸಿದರು. ಇದರ ಪರಿಣಾಮ ಪ್ರಾರಂಭದಲ್ಲಿ ಗಂಟಲು ನೋವು ಕಾಣಿಸ್ಕೊಳ್ತು. ನಂತರ ಗಂಟಿನ ಹಾಗೆ ಬೆಳೆಯತೊಡಗಿತು. ಬರ್ಫ್ ಸೇವನೆಯಂತೂ ನಿಂತಿತ್ತು. ಆದರೆ ಅದರ ಜೊತೆಗೆ ಬೇರೆ ಆಹಾರಗಳನ್ನು ಆಯ್ಕೆ ಮಾಡಿ ಸೇವಿಸುವಂಥ ಪರಿಸ್ಥಿತಿ ಬಂತು. ಠಾಕೂರರು ಈಗ ತಟ್ಟೆಯಲ್ಲಿ ಹಲ್ವಾ ನೋಡಿ ಚಿಕ್ಕ ಮಕ್ಕಳ ಹಾಗೆ ಖುಷಿಯಿಂದ ನರೇಂದ್ರನಿಗೆ ಹೇಳಿದರು, ಅರೇ, ಮಾಲ್ ಬಂದಿದೆ, ಮಾಲ್, ತಿನ್ನು ತಿನ್ನು. ನರೇಂದ್ರ ನೋಡ್ತಾ ಇದ್ದ. ಠಾಕೂರ್ ತುಂಬ ಮೌಜಿನಲ್ಲಿದ್ದರು. ಅವರಿಗೆ ಅವರ ಗಂಟಲಿನ ಬಗ್ಗೆ ವಿಶೇಷ ಕಾಳಜಿನೇ ಇರಲಿಲ್ಲ ಮತ್ತು ಅವರು ಬೇರೆ ಯಾವ ಪದಾರ್ಥಗಳನ್ನು ತಿನ್ನುವ ಸ್ಥಿತಿಯಲ್ಲಿರಲಿಲ್ಲ. ಆದ್ದರಿಂದ ಹಲ್ವಾ ಮಾಡಿಸಲಾಗಿದೆ ಅನ್ನೋದರ ಮೇಲೂ ಅವರ ಧ್ಯಾನ ಇರಲಿಲ್ಲ. ನರೇಂದ್ರನಂತೂ ಹಲ್ವಾ ನೋಡಿ ಪ್ರಸನ್ನನೂ ಆಗಲಿಲ್ಲ ಮತ್ತು ಉತ್ಸಾಹದಿಂದ ತಿನ್ನಲೂ ಇಲ್ಲ. ಮನೆಯ ಬಾಡಿಗೆ ಕೊಡುವ ಸ್ಥಿತಿಯಲ್ಲೂ ಅವನಿರಲಿಲ್ಲ ಮತ್ತು ಅವನ ಸ್ವಂತ ಮನೆಗೆ ಹೋಗುವಂತೆಯೂ ಇರಲಿಲ್ಲ. ಅದರ ಮೇಲೆ ಮೊಕದ್ದಮೆಯ ಖರ್ಚು. ಅವನಿಗೀಗ ನೌಕರಿ ಸಿಗದೇ ಇದ್ದರೆ ಈ ಬಾಡಿಗೆ ಮನೆಯೂ ಬಿಡಬೇಕಾಗತ್ತೆ. ಎಲ್ಲಿ ಹೋಗ್ತಾರೆ ಮಾ ಮತ್ತು ಇಬ್ಬರು ಚಿಕ್ಕ ತಮ್ಮಂದಿರು? ಇಂದು ನಿಮಾಯಿ ಚಂದ್ರ ಬಸು ಅವರು ಹೇಳ್ತಾ ಇದ್ರು, ನರೇಂದ್ರನ ಮೊಕದ್ದಮೆ ಅವನ ಪಕ್ಷದಲ್ಲಿ ಹೋಗುತ್ತಿತ್ತು. ಆಗ ಕಾಳಿಪ್ರಸಾದ್ ದತ್ತರ ವಿಧವಾ ತನ್ನ ಪಕ್ಷದಲ್ಲಿ ಒಬ್ಬ ಇಂಗ್ಲಿಷ್ ವಕೀಲನನ್ನು ನೇಮಿಸಿದ್ರು. ಆ ವಕೀಲನು ವಿಚಿತ್ರವಾದ ವಾದಗಳನ್ನು ಮಂಡಿಸಿದ್ದನು ಮತ್ತು ಪರಿಶೀಲನೆಗೋಸ್ಕರ ನ್ಯಾಯಾಧೀಶರಿಂದ ಸ್ವಲ್ಪ ಅವಧಿ ಕೇಳಿಕೊಂಡಿದ್ದ. ಇದರ ಅರ್ಥ ನಾವು ಅಂದುಕೊಂಡಿದ್ದಕ್ಕಿಂತಲೂ ಅಧಿಕ ಅವಧಿಯವರೆಗೆ ಮೊಕದ್ದಮೆ ನಡೆಯುತ್ತದೆ ಎಂದು ಹೇಳಿದ್ದರು. ಆಗ ನರೇಂದ್ರ ಕೇಳಿದ್ದ, ಎಂಥ ವಾದ? ತಂದೆಯ ಆಸ್ತಿ ಮಗನಿಗೆ ಬಾರದಿರುವಂಥ ಯಾವುದಾದ್ರೂ ವಾದ ಇರಲು ಸಾಧ್ಯವಾ? ಇದಂತೂ ಕಾನೂನಿನ ತಿರುಪು ಮುರುಪು ಕಣೋ, ವಕೀಲಿ ಜನ ಇದರಿಂದಲೇ ಹಣ ಗಳಿಸೋದು ಅಂತ ಹೇಳಿ ನಿಮಾಯಿ ಬಾಬು ನಕ್ಕಿದ್ದರು. ನೋಡು, ಬಹುಶಃ ಅವರ ವಾದ ಏನಿರಬಹುದೆಂದರೆ, ದುರ್ಗಾದಾಸ್ ದತ್ರು ಯಾವ ಸಂಪ್ರದಾಯದಲ್ಲಿ ಸನ್ಯಾಸತ್ವ ತೆಗೆದುಕೊಂಡಿದ್ರು ಅದರ ನಿಯಮಗಳ ಪ್ರಕಾರ ಸನ್ಯಾಸತ್ವ ತೆಗೆದುಕೊಳ್ಳುವ ಮುಂಚೆ ವ್ಯಕ್ತಿ ತನ್ನ ಎಲ್ಲವನ್ನೂ ದಾನ ಮಾಡುತ್ತಾನೆ. ಈ ದಾನವನ್ನು ತನ್ನ ಪುತ್ರನಿಗಂತೂ ದಾನ ಮಾಡುವುದಿಲ್ಲ. ಹಾಗಾದರೆ ಹೀಗೆ ಸಿದ್ಧ ಮಾಡಬಹುದು, ಪುತ್ರನಿಗೆ ದಾನ ಮಾಡದೇ ಇರುವವನು ತಮ್ಮನಿಗೂ ದಾನ ಮಾಡಲು ಸಾಧ್ಯ ಇಲ್ಲ. ನರೇಂದ್ರ ಅವರ ಮಾತನ್ನು ತಡೆದು ಮಧ್ಯದಲ್ಲೇ ಹೇಳಿದ. ನಿಮಾಯಿ ಬಾಬು ಅವರು ಸ್ತಬ್ಧವಾಗಿ ಅವನನ್ನೇ ನೋಡಿದರು. ನೀನು ಸರಿಯಾಗಿ ಹೇಳುತ್ತಿದ್ದೀಯ ನರೇನ್, ಈ ಮಾತಂತೂ ನನ್ನ ಲಕ್ಷ್ಯಕ್ಕೆ ಬರಲಿಲ್ಲ. ನರೇಂದ್ರನಂತೂ ತನ್ನಷ್ಟಕ್ಕೆ ತಾನೇ ಬ್ಯಾರಿಸ್ಟರ್ ಆಗಬಹುದು. ಬ್ಯಾರಿಸ್ಟರ್ ಬ್ಯಾನರ್ಜಿಯವರು ಇದಕ್ಕೆ ಸಮರ್ಥನೆ ಮಾಡಿದ್ದರು. ನಿಮಾಯಿ ಬಾಬು ಹೇಳಿದರು, ಅವರು ಹೀಗೂ ವಾದ ಮಾಡಬಹುದು, ಸನ್ಯಾಸಿಯಾಗುವ ಮೊದಲು ಎಲ್ಲವನ್ನೂ ತಮ್ಮನಿಗೆ ಮಾರಿದ್ದರು ಅಂತ. ಕಾಳಿಪ್ರಸಾದ್ ಹತ್ತಿರ ಈ ಸಂಪತ್ತನ್ನು ಖರೀದಿಸಲು ಧನ ಎಲ್ಲಿಂದ ಬರುತ್ತದೆ? ಅವರು ಜೀವನ ಪೂರ್ತಿ ಏನೂ ಕೆಲಸ ಮಾಡಿಲ್ಲ, ಯಾವತ್ತೂ ಏನೂ ಗಳಿಸಿಲ್ಲ. ಸಂಪತ್ತನ್ನು ಮಾರಲು ಕಾರಣ ಬೇಕಾಗುತ್ತೆ. ಒಂದು ವೇಳೆ ಸಂಯುಕ್ತ ಪರಿವಾರವಾಗಿದ್ದರೆ ದುರ್ಗಾಪ್ರಸಾದ್ ಮತ್ತು ಕಾಳಿಪ್ರಸಾದರ ನಡುವೆ ವಿಭಜನೆಯೇ ಆಗಿರಲಿಲ್ಲ. ಅಂದ ಮೇಲೆ ಹೇಗೆ ಮಾರಲಿಕ್ಕೆ ಆಗುತ್ತೆ? ಬ್ಯಾರಿಸ್ಟರ್ ಬ್ಯಾನರ್ಜಿ ಕೇಳಿದರು.
ಒಂದು ವೇಳೆ ದುರ್ಗಾಪ್ರಸಾದ್ ತನ್ನ ಸಾಲ ತೀರಿಸಲು ತನ್ನ ಸಂಪತ್ತನ್ನು ಕಾಳಿಪ್ರಸಾದನ ಹೆಸರಿಗೆ ಬರೆದಿದ್ದರೆ, ಸಂಯುಕ್ತ ಪರಿವಾರದಲ್ಲಿ ಒಂದು ವೇಳೆ ಸಾಲ ಇದ್ದರೆ ಅದು ಕೇವಲ ದುರ್ಗಾಪ್ರಸಾದರದ್ದು ಆಗಿರಲು ಹೇಗೆ ಸಾಧ್ಯ? ಆ ಸಾಲ ಕೂಡ ಅಣ್ಣ ತಮ್ಮಂದಿರ ಮೇಲೂ ಇರುತ್ತದೆ. ಇಂಥದ್ದರಲ್ಲಿ ಒಬ್ಬ ಸಹೋದರ ಇನ್ನೊಬ್ಬನಿಗೆ ಸಂಪತ್ತು ಬರೆದುಕೊಡಲು ಹೇಗೆ ಸಾಧ್ಯ? ನಿಮಾಯಿ ಬಾಬುಗೆ ಯಾವುದೇ ತರ್ಕ ತೋಚದೆ ಸುಮ್ಮನಾದ್ರು. ಬ್ಯಾರಿಸ್ಟರ್ ಬ್ಯಾನರ್ಜಿ ಅವರು ಹೇಳಿದ್ರು, ಒಂದು ವೇಳೆ ಅವರು ಇದು ಸಂಯುಕ್ತ ಪರಿವಾರ ಆಗಿರಲೇ ಇಲ್ಲ, ಆಗಲೇ ಇದು ವಿಭಾಜನೆ ಆಗಿತ್ತು ಅಂತ ಸಿದ್ಧ ಮಾಡಿದರೆ, ಇಂಥ ಪರಿಸ್ಥಿತಿ ಇದ್ದರೆ ಕಾಳಿಪ್ರಸಾದರಿಗೆ ಅಧಿಕಾರವಿರಲಿಲ್ಲ. ಸನ್ಯಾಸಿಯಾದ ಅಣ್ಣನನ್ನು ಹುಡುಕಿ ಎಳೆದು ತಂದು ಕಟ್ಟಿ ಹಾಕಿ ಕೋಣೆಯಲ್ಲಿ 3 ದಿನಗಳವರೆಗೂ ಕೂಡಿ ಹಾಕುವ ಅವಶ್ಯಕತೆಯೇ ಇರಲಿಲ್ಲ. ಒಂದು ವೇಳೆ ಅವರು ಅದನ್ನೇ ಸಿದ್ಧ ಮಾಡಿದರೆ, ಹಸ್ತಾಕ್ಷರವಾದ ಕಾಗದಪತ್ರಗಳನ್ನು ಒದಗಿಸಿದರೆ, ದುರ್ಗಾಪ್ರಸಾದರನ್ನು 3 ದಿನಗಳವರೆಗೂ ಅನ್ನ ನೀರು ಕೊಡದೆ ಕೂಡಿ ಹಾಕಿ ಹೊಡೆದು ಬಡೆದು ಅವರಿಂದ ಆಸ್ತಿಗೆ ಹಸ್ತಾಕ್ಷರ ಮಾಡಿಸಿಕೊಂಡಿದ್ದಾರೆ ಎನ್ನಬಹುದು. ಇನ್ನೊಂದು ಮಾತು ನಿಮಾಯಿ ಕಾಕ, ನನ್ನ ಅಜ್ಜಿ ಜೀವನದಲ್ಲಿ ಒಂದೂ ದಿನ ಆ ಮನೆ ಬಿಟ್ಟು ಬೇರೆಲ್ಲೂ ಇರಲಿಲ್ಲ, ಸನ್ಯಾಸಿಯಾಗುವ ಮೊದಲು ಮತ್ತು ಸನ್ಯಾಸಿಯಾದ ಮೇಲೂ. ಹಾಗಾದರೆ ಈ ವಿಭಾಜನೆ ಯಾವಾಗ ಆಯಿತು? ಬ್ಯಾರಿಸ್ಟರ್ ಬ್ಯಾನರ್ಜಿ ಅವರು ಹೇಳಿದರು, ಗುಡ್, ನೀನು ಬೇಗ ನಿನ್ನ ಅಭ್ಯಾಸ ಸಂಪೂರ್ಣಗೊಳಿಸಿ ವಕೀಲಿ ವೃತ್ತಿಯನ್ನು ಆರಂಭಿಸು ನರೇನ್. ನಿನ್ನ ಎದುರು ಎಂಥ ಒಳ್ಳೆ ವಕೀಲರೂ ನಿಲ್ಲಲು ಆಗೋದೇ ಇಲ್ಲ. ನಿಮಾಯಿ ಬಾಬು ಹೇಳಿದರು, ಇನ್ನೊಂದರ ಬಗ್ಗೆ ಲಕ್ಷ್ಯ ಕೊಡಬೇಕು. ಒಂದು ವೇಳೆ ವಿಶ್ವನಾಥ ದತ್ತರು ಅವರ ಕಾಕಾರಿಂದ ಅಥವಾ ಅವರ ಮಕ್ಕಳ ಜೊತೆ ವಿಭಾಜನೆ ಮಾಡಿಕೊಂಡಿದ್ದಾರೆ ಎಂದು ಸಿದ್ಧಪಡಿಸಿದರೆ, ಆದ್ದರಿಂದಲೇ ಅವರು ಜೀವಿಸಿದ್ದಾಗಲೇ ಅವರು ಮನೆಯಿಂದ ಹೊರ ನಡೆದಿದ್ರು ಎಂದಾದರೆ? ನರೇಂದ್ರ ಒಂದು ಕ್ಷಣ ಅವಾಕ್ಕಾಗಿ ಕುಳಿತುಕೊಂಡಿದ್ದ. ಆದರೆ ಈಗ ಒಂದು ಉಪಾಯ ಹೊಳೆಯಿತು. ಒಂದು ವೇಳೆ ನನ್ನ ತಂದೆ ಮನೆಯನ್ನು ಮಾರಿದ್ದರೆ, ದಾನ ಮಾಡಿದ್ದರೆ, ಅವರಿಗೆ ಬಿಟ್ಟು ಕೊಟ್ಟಿದ್ದರೆ, ಅವರ ಮೇಲೆ ಕಾನೂನಿನ ಅಧಿಕಾರ ಪಡೆಯಲು ಠಾಕುರ್ಮಾ ಅವರ ಮೇಲೆ ಮೊಕದ್ದಮೆ ಏಕೆ ಹೇರಿದ್ದರು? ಮೊಕದ್ದಮೆ ಮೊದಲು ಅವರು ಹಾಕಿದ್ದು ಮತ್ತು ನಾವು ಆ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋದ ಮೇಲೆ ಹಾಕಿದ್ದಾರೆ. ನಿಮಾಯಿ ಬಾಬು ಅವರು ನರೇಂದ್ರನ ಬೆನ್ನು ತಟ್ಟಿ, ವಾಹ್ ಪುತ್ರ ವಾಹ್, ಎಂಥದ್ದೇ ಜಟಿಲವಾದ ವಾದಗಳಿದ್ದರೂ ಈಗ ನನಗೆ ಸಂಪೂರ್ಣ ನಂಬಿಕೆ ಇದೆ, ನಾವೇ ಗೆಲ್ಲುತ್ತೇವೆ. ಸಾರಿ ಫ್ರೆಂಡ್ಸ್, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಠಾಕುರ್ಮಾ ಅಂದರೆ ವಿಶ್ವನಾಥ್ ದತ್ತರ ಅತ್ತೆ ಅಂತ. ಅಲ್ಲ, ಇದು ಠಾಕುರ್ಮಾ ಅಂದರೆ ವಿಶ್ವನಾಥ್ ದತ್ತರ ಚಿಕ್ಕಮ್ಮ.